ಚಿತ್ರದುರ್ಗದ ಕೋಟಾ ನೋಟು ಕಿಂಗ್ ಪಿನ್ ಚಂದ್ರು ಹಾಲಿಯಾಸ್ ಚಂದ್ರಶೇಖರ್ ಅಂಡ್ ಗ್ಯಾಂಗ್ ಅನ್ನ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಮಾಡಲಾಗಿದೆ. ಚಿತ್ರದುರ್ಗದ ಜಾನುಕೊಂಡ ಸಮೀಪದ ತೋಟದಲ್ಲಿ ಸ್ನೇಹಿತ ಮಲ್ಲಿಕಾರ್ಜುನ್ ಎಂಬಾತನನ್ನ ಈಗಾಗಲೇ ಕೋಟಾ ನೋಟು ಕಿಂಗ್ ಪಿನ್ ಚಂದ್ರಶೇಖರ್ ಅಂಡ್ ಟೀಮ್ ಕೊಲೆ ಮಾಡಿದೆ ಎನ್ನಲಾಗಿದೆ. ಈ ಪ್ರಕರಣದಲ್ಲಿ ಈಗಾಗಲೇ ಮೂವರನ್ನು ಕೂಡ ಬಂಧಿಸಲಾಗಿದ್ದು, ಬಂಧಿತರನ್ನ ಈ ಒಂದು ಚಂದ್ರು ಹಾಲಿಯಾಸ್ ಚಂದ್ರಶೇಖರ್, ರೋಹನ್ ಶೆಲ್ಡನ್ ಮತ್ತು ಸದಾಶಿವ ನಾಯಕ ಎಂದು ಕೂಡ ಗುರುತಿಸಲಾಗಿದೆ. ಅಷ್ಟೇ ಅಲ್ಲದೆ ಹಣದ ವ್ಯವಹಾರದ ಹಿನ್ನೆಲೆಯಲ್ಲಿಯೇ ಈ ಒಂದು ಕೊಲೆ ಆಗಿರುವ ಮಾಹಿತಿಯೂ ಕೂಡ ಸಿಕ್ಕಿದೆ. ಇದೇ ಪ್ರಕರಣದಲ್ಲಿ ಈಗಾಗಲೇ ಕೋಟಾ ನೋಟು ಕಿಂಗ್ ಪಿನ್ ಚಂದ್ರು ಈ ಹಿಂದೆ ಬಂಧನವಾಗಿತ್ತು. ಹಣದ ವ್ಯವಹಾರ ಪೊಲೀಸರ ಮುಂದೆ ಮಲ್ಲಿಕಾರ್ಜುನ್ ಬಾಯ್ಬಿಡುತ್ತಾನೆ ಅನ್ನೋ ಆತಂಕದಿಂದಲೇ ಕೊಲೆ ಮಾಡಿ ಮುಗಿಸಿದ್ದಾರೆ ಎನ್ನಲಾಗಿದೆ. ಈ ಹತ್ಯೆ ಪ್ರಕರಣದಲ್ಲಿ ಚಂದ್ರು ಜೊತೆ ರೋಹನ್ ಶೆಲ್ಡನ್ ಮತ್ತು ಸದಾಶಿವ ನಾಯಕ ಸೇರಿ ಒಟ್ಟು ಮೂವರನ್ನ ಬಂಧಿಸಲಾಗಿದ್ದು, ಆರೋಪಿಗಳ ವಿರುದ್ಧ ಮೃತ ಮಲ್ಲಿಕಾರ್ಜುನ್ ಪತ್ನಿ ಆಶಾ ಚಿತ್ರದುರ್ಗದ ಗ್ರಾಮಾಂತರ ಪೊಲೀಸ್ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲು ಮಾಡಿದ್ದಾಳೆ. 2ನೇ ತಾರೀಕು ಮೇ ತಿಂಗಳಲ್ಲಿ ನಮ್ಮ ಚಿತ್ರದುರ್ಗ ರೂರಲ್ ಠಾಣಾ ವ್ಯಾಪ್ತಿಯಲ್ಲಿ ಒಂದು ಅನುಮಾನಾಸ್ಪದ ಸಾವಿನ ಪ್ರಕರಣ ದಾಖಲಾಗಿತ್ತು. ಮಲ್ಲಿಕಾರ್ಜುನ್ ಅನ್ನುವರು ಚಿತ್ರದುರ್ಗಕ್ಕೆ ಸೇರಿದವರು. ಇವರು ಒಂದು ದೇವಕಿ ಅನ್ನುವರ ಫಾರ್ಮ್ನಲ್ಲಿ ತೋಟದಲ್ಲಿ ಅನುಮಾನಾಸ್ಪದವಾಗಿ ಸಾವನ್ನಪ್ಪಿದರು. ಸೊ ಇದರ ಬಗ್ಗೆ ಒಂದು ಯುಡಿಆರ್ ಪ್ರಕರಣ ದಾಖಲಾಗಿತ್ತು. ತದನಂತರ ನಾವು ಅದನ್ನು ತನಿಖೆ ಮಾಡುವಾಗ ನಮಗೆ ಕೆಲವೊಂದು ವಿಷಯಗಳು ಗೊತ್ತಾಗಿತ್ತು. ಇಲ್ಲಿ ಒಬ್ಬ ಕುಖ್ಯಾತ 420 ಕೋಟಾ ನೋಟ್ ಚಂದ್ರ ಅನ್ನುವಂಥ ಒಬ್ಬ ಆರೋಪಿ ಇದ್ದಾನೆ. ಅವನು ಮತ್ತು ಅವನ ಗ್ಯಾಂಗ್ ಸೇರಿ ಈ ಕೊಲೆ ಮಾಡಿರುವುದು ನಮಗೆ ಅನುಮಾನ ಆಗಿತ್ತು. ಸೊ ಇದರಲ್ಲಿ ನಮಗೆ ಅವರ ವೈಫ್ ಯಾರು ಡಿಸೀಸ್ಡ್ ಇದ್ದಾರೆ, ಮಲ್ಲಿಕಾರ್ಜುನ್ ಅವರ ವೈಫ್ ಆಶಾ, ಅವರು ಕೂಡ ಈ ವಿಷಯಗಳು ಎಲ್ಲ ಗೊತ್ತಾಗಿ ಅವರು 26ನೇ ತಾರೀಕು ಮೇ ತಿಂಗಳಲ್ಲಿ ನನ್ನ ಗಂಡನನ್ನ ಇವರೇ ಸಾಯಿಸ್ತಾರಂತ ಹೇಳಿ ಒಂದು ಮರ್ಡರ್ ಪ್ರಕರಣವನ್ನು ದಾಖಲಿಸಿದ್ರು. ಅದನ್ನ ಮುಂದಿನ ತನಿಖೆಯನ್ನು ನಡೆಸಿ ನಾವು ಕೆಲವೊಂದು ವಿಚಾರಗಳು ನಮಗೆ ಗೊತ್ತಾಗಿತ್ತು. ಏನಂದ್ರೆ ಈ ಚಂದ್ರ ಮತ್ತು ಸಲ್ದಾನ ಅಂತ ಏನೋ ಒಂದು ಸಿಂಡಿಕೇಟ್ ಇದೆ, 420 ಸಿಂಡಿಕೇಟ್. ಇವರು ಈ ತರ ಸ್ವಲ್ಪ ಅನಾಮಕರ ಹೆಸರುಗಳಲ್ಲಿ ಅಕೌಂಟ್ಸ್ ಅನ್ನ ಓಪನ್ ಮಾಡಿ ಅಕೌಂಟ್ಸ್ ಅನ್ನ ಜನರನ್ನು ಮೋಸ ಮಾಡಕ್ಕೆ ಯೂಸ್ ಮಾಡ್ತಾ ಇದ್ರು. ಸೊ ಇದೇ ವಿಚಾರದಲ್ಲಿ